ಬರಲಿ. ಓಕೆನಾ? ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿ ಅಭಿಮಾನ ಕಾಣಿಸ್ತಿದೆ ಹೊರತು ಅಭಿಮಾನಿಗಳ ಕೂಗು ಯಾರಿಗೂ ಕೇಳಿಸ್ತಿಲ್ಲ. ಜೊತೆಗೆ ಮೇರು ಕಲಾವಿದನಿಗೆ ಸಿಗಬೇಕಾದ ಗೌರವ ಕೂಡ ಸಿಗ್ತಾ ಇಲ್ಲ. ಈ ಬಾರಿಯ ವಿಷ್ಣುವರ್ಧನ್ ಅವರ 74ನೇ ಜಯಂತಿಗೆ ಅಭಿಮಾನಿಗಳನ್ನ ಅಭಿಮಾನ್ ಸ್ಟುಡಿಯೋ ಒಳಗೂ ಕೂಡ ಬಿಟ್ಕೊಂಡಿಲ್ಲ. ತುಂಬಾನೇ ಕಷ್ಟಪಟ್ಟು ಅವರು ಒಳಗಡೆ ಹೋಗಿ ವಿಷ್ಣುವರ್ಧನ್ ಅವರ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿರುವಂಥದ್ದು. ಈಗ ನಮ್ಮ ಜೊತೆ ಲೋಕೇಶ್ ಗೌಡ ಅವರಿದ್ದಾರೆ, ಹಿತೈಷಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ಅಧ್ಯಕ್ಷರು. ಅವ್ರನ್ನ ಮಾತನಾಡ್ಸೋಣ, ಈ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ಸೊ ಪ್ರತಿ ವರ್ಷ ನೀವು ವಿಷ್ಣುವರ್ಧನ್ ಅವರ ಸಮಾಧಿಗೆ ಏನಾದರೂ ಒಂದು ಪೂಜೆ ಮಾಡಬೇಕು, ಇಲ್ಲ ಅಲ್ಲೊಂದು ಅನ್ನದಾನ ಮಾಡಿಸ್ಬೇಕು, ರಕ್ತದಾನ ಶಿಬಿರ ಮಾಡಿಸ್ಬೇಕು ಅಂತಂದ್ರೆ ನೀವು ಹೋರಾಟ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಸೊ ಇದು ಒಂದು ರೀತಿ ಅಭಿಮಾನಿಗಳಿಗೆ ಎಷ್ಟು ನೋವು ಮತ್ತು ಬೇಸರ ಅಂತ. ನಾವು ಮೇಡಮ್ ಪ್ರತಿ ವರ್ಷ ವಿಷ್ಣುವರ್ಧನ್ ಅವರೇ ಅಂತಾನೆ ಮೇಡಮ್ ಹುಟ್ಟುಹಬ್ಬ ಆಚರಣೆ ಆಗಲಿ, ಪುಣ್ಯಸ್ಮರಣೆ ಆಗಲಿ ಮೇಡಮ್, ಅವರು ನಮ್ಮಿಂದ ಬಿಟ್ಟೋಗಿದ್ರು ಅವ್ರು ನಮ್ಮ ಮನಸ್ಸಲ್ಲಿ ಅವರೇ ಅಂತ ಮೇಡಮ್ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ. ಆದರೆ ಇವತ್ತಿನ ದಿನ ಹೆಂಗಾಗಿದೆ ಮೇಡಮ್, ಖಾಸಗೀಕರಣೆ ಥರ ಆಗ್ಬಿಟ್ಟಿದೆ. ಈಗ ಅವರು ಅಭಿಮಾನ್ ಸ್ಟುಡಿಯೋದವರು ಜಾಗ ಅವತ್ತಿನ ದಿನ ಮಣ್ಣು ಮಾಡೋ ದಿನ ಮೇಡಮ್ ಸರ್ಕಾರದವರು ತಂದು ಮಣ್ಣು ಮಾಡಿದ್ರು. BBMPದವರು ಹ್ಯಾಂಡ್ ಮಾಡಿ 3 ವರ್ಷ ಕಾರ್ಯಕ್ರಮ ಮಾಡಿದ್ರು. ಅವತ್ತಿನ ದಿನ ಯಾವ ಅಭಿಮಾನಿಗಳು ಕೇಳಿಲ್ಲ. ಅವತ್ತಿನ ದಿನ ಮೇಡಮ್ ಮೈಸೂರಲ್ಲಿ ಮಾಡ್ತಿದ್ರು, ಇಲ್ಲ ಏನಾರ ಚಿತ್ರಗಾರದಲ್ಲಿ ಮಾಡ್ತಿದ್ರು. ಅವತ್ತಿನ ದಿನ ಡಿಸಿಟ್ ತಗೊಂಡು ಮಾಡ್ಬೇಕಾಯ್ತು ಮೇಡಮ್. ಸರ್ಕಾರ ಕೊಟ್ಟಿರೋಂಥ ಜಾಗದಲ್ಲಿ ಬಾಲಣ್ಣ ಕುಟುಂಬದವರು ಅಭಿಮಾನ್ ಸ್ಟುಡಿಯೋ ಅಂತ ಮಾಡ್ಕೊಂಡು ಬಂದ ಮೇಲೆ ಸರ್ಕಾರದವರೇ ಪುನಃ ವಶಪಡಿಸ್ಕೊಂಡಂಥ ಜಾಗದಲ್ಲಿನೇ ಮಣ್ಣು ಮಾಡಿರುತ್ತೆ. ಈ ಸರ್ಕಾರ ತೀರ್ಮಾನ ತಗೊಂಡೆ ಮಾಡಿರೋದು. ಬಾಲಣ್ಣ ಕುಟುಂಬದವರು ಸಹ 10 ಗುಂಟೆ ಜಾಗನೂ ಸಹ ಸರ್ಕಾರಕ್ಕೆ ಬರ್ಕೊಟ್ಟಿದ್ದಾರೆ ಮೇಡಮ್. ಯಾರೋ DC ಅವರಿಗೆ ಬರ್ಕೊಟ್ಟಿದ್ದಾರೆ. 2014ನೇ ಇಸ್ವಿಲಿ ಬರ್ಕೊಟ್ಟಿದ್ದಾರೆ ಮೇಡಮ್. ಆದರೂ ಸಹ ಇವತ್ತಿನ ದಿನ ಮೇಡಮ್ ಅವರೇ ಕುಟುಂಬದವರೇ ಮೇಡಮ್, ಬಾಲಣ್ಣ ಕುಟುಂಬ ಮೊಮ್ಮಗ ಅವರ ಕಾರ್ತಿಕ್ ಅವ್ರು ಬಂದು ಅವರೇ ಅಭಿಮಾನ್ ಸ್ಟುಡಿಯೋ ಒಳಗಡೆ ವಿಷ್ಣುವರ್ಧನ್ ಫಂಕ್ಷನ್ ಮಾಡಿದಾಗೆಲ್ಲ ಸಹಕಾರ ಮಾಡ್ತಿದ್ರು, ಅವರೇ ಪೂಜೆ ಮಾಡ್ತಿದ್ರು, ಎಲ್ಲ ಸಹಕಾರ ಮಾಡ್ಕೊಂಬಂದು ಮೇಡಮ್. ಈಗ ಏಕಾಏಕಿ ಈಗ ಜಾಗ ನಮ್ಮದು ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ ಮೇಡಮ್. ಸರ್ಕಾರದಲ್ಲಿ ಕೊಟ್ಟಿರೋದು ಮೇಡಮ್ ಅವ್ರಿಗೆ ಲೀಸ್ಗೆ ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡ್ಕೊಂಡು ಏನೋ ಒಂದು ಅಭಿವೃದ್ಧಿ ಮಾಡ್ತೀವಿ, ಏನೋ ಕಲಾವಿದರಿಗೆ ಒಂದು ಬಂದಂಥ ಕಲಾವಿದರುಗಳಿಗೆಲ್ಲ ಏನೋ ಒಂದು ರೀಸನಬಲ್ ಆಗಿ ಏನೋ ಕಲಾವಿದರಿಗೆ ಸೇವೆ ಮಾಡಲಿ ಅಂತ ಮಾಡಿರೋದು ಮೇಡಮ್. ಇವತ್ತು ಅದು ಖಾಸಗೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಅಲ್ಲಿ ಫುಲ್ಲು ದೌರ್ಜನ್ಯ ಮೇಡಮ್, ರೌಡಿಸಮ್ ಮಾಡ್ತಾವ್ರೆ, ಒಳಗಡೆ ಹೋದ್ರೆ ಬಿಡಲ್ಲ, ಆಮೇಲೆ ಗೇಟ್ ಹಾಕೋದು, ಕೋರ್ಟಿಂದ ನಮ್ದು ಆರ್ಡರ್ ಹಾಕೋದು ಅನ್ನೋದು ತುಂಬ ಮನ್ಸಿಗೆ ನೋವು ಮಾಡಿಬಿಟ್ಟಿದ್ದಾರೆ ಮೇಡಮ್. ಈಗ ನಮಗೆ ಅಭಿಮಾನ್ ಸ್ಟುಡಿಯೋ ಅಂದರೆ ಮೇಡಮ್ ಈಗ ಹೆಂಗಾಗಿದೆ ಅಂದರೆ ನಾವು ಫಾರಿನ್ಗೆ ಹೋಗಿ ನೋಡ್ದಂಗೆ ಆಗ್ಬಿಟ್ಟಿದ್ದೀವಿ. ಇಲ್ಲ ವೀಸಾ ಪಾಸ್ಪೋರ್ಟ್ ತಗೊಂಡು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಾವು ದುಡ್ಡು ಕೊಟ್ಟು ನೋಡ್ಬೇಕಲ್ಲ, ಆ ಥರ ಪರಿಸ್ಥಿತಿ ಆಗಿದೆ ಮೇಡಮ್. ಗೇಟ್ ಮುಂದೆಗಡೆ ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ, ಕೋರ್ಟು ಆದೇಶ ಉಲ್ಲಂಘನೆ ಮಾಡಿದ್ರೆ ಅತಿಕ್ರಮ ಪ್ರವೇಶ ಅಂತ 30 ಕ್ಯಾಮ್ರಾ ಹಾಕೊಂಡಿದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಇಟ್ಟಿದ್ದಾರೆ. ತುಂಬ ಅನಾನುಕೂಲ ಆಗಿದೆ ಮೇಡಮ್. ನಾವು ಕೇಳೋದು ಇಷ್ಟೇ ಮೇಡಮ್, ಸರ್ಕಾರದವರು ವಶಪಡಿಸ್ಕೊಂಡಿರೋ ಜಾಗ ಅದು, ಅವ್ರನ್ನ ಮಣ್ಣು ಮಾಡಿರೋ ಜಾಗ, ಮಾಡಿರೋ ಜಾಗದಲ್ಲಿ ನಮಗೆ ಅಭಿಮಾನಿಗಳಿಗೆ ಬೇಕೇ ಬೇಕು ಮೇಡಮ್. ಸರ್ಕಾರದವರು ನಮ್ಮ ಮನವಿ ಮಾಡೋದಿಷ್ಟೇ, ನೀವು ಅವತ್ತಿನ ದಿನ ಏನು ವಶಪಡಿಸ್ಕೊಂಡಿರೋ ಭೂಮಿ ಅದು ನಾವು ಅಭಿಮಾನಿಗಳ ಕೈಲಿ ಕೊಡ್ತೀವೋ ಇಲ್ಲ ನಮ್ಮ ಮನೆಯಿಂದ ತಂದು ಕೊಡ್ತೀವೋ ನಿಮ್ಗೆ ಬೇಡ. ಆ ಭೂಮಿ ವಶಪಡಿಸ್ಕೊಂಡು ಪುನಃ ನಮಗೆ ಹಸ್ತಾಂತರ ಮಾಡಿ. ನೀವು ಸರ್ಕಾರ ರೈಟ್ ಏನಾಯ್ತು ಅವತ್ತು ಆ ರೈಟ್ ಕೊಡಕ್ಕೆ ನಾವು ಬದ್ಧವಾಗಿದ್ದೀವಿ ಮೇಡಮ್. ಸರ್ ಈಗ ಅಲ್ಲಿ 10 ಎಕರೆ ಏನು ಜಾಗ ಇದೆ, ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಬರುತ್ತೆ, ಕನ್ಸ್ಟ್ರಕ್ಷನ್ಸ್ ಆಗ್ತಿದೆ ಅಂತ ಕೇಳ್ಕೊಟ್ಟಿದ್ದೀನಿ. ಅದು ನಿಜಾನ? ಜೊತೆಗೆ ಕಾರ್ತಿಕ್ ಏನು ಬಾಲಕೃಷ್ಣ ಅವ್ರ ಮೊಮ್ಮಗ ಅವರಿದ್ದಾರೆ, ಅವರು ಅಲ್ಲಿ ಇದ್ದಿದ್ದು ಬಾಲಕೃಷ್ಣ ಮತ್ತು ಅವರ ಬಾಲಕೃಷ್ಣ ವೈಫ್ ಸಮಾಧಿನೇ ಬಿಟ್ಟಿಲ್ಲ, ಅದನ್ನ ತೆರವುಗೊಳಿಸಲಾಗಿರುವಂಥದ್ದು. ಸೊ ಅವರ ತಾತ ಅಜ್ಜಿ ಸಮಾಧಿನೇ ಬಿಟ್ಟಿಲ್ಲ, ಇನ್ನು ವಿಷ್ಣುವರ್ಧನ್ ಸರ್ ಸಮಾಧಿನ ಬಿಡ್ತಾರ ಅನ್ನೋ ಒಂದು ಪ್ರಶ್ನೆ ಕ್ರಿಯೇಟ್ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದು ಮೇಡಮ್. ಇವ್ರಿಗೆ ಕೊಟ್ಟಿದ್ದು ಸರ್ಕಾರದಲ್ಲಿ 99 years ಲೀಸ್ ಅಂತ ಹೇಳಿರೋದು ಮೇಡಮ್. ಅದು ಅವತ್ತಿನ DC ಇದ್ದವರು ರಿಟೈರ್ಡ್ ಆಗೋ ಟೈಮಲ್ಲಿ ಆಕ್ಟ್ ಚೇಂಜ್ ಮಾಡಿ 10 ಎಕರೆ ಇವ್ರಿಗೆ ಮಾರ್ಕಣಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಮೇಡಮ್. ಅದೇ ಥರ ಮಾರಿ 10 ಎಕರೆ ಮಾರಾದ್ಮೇಲೆ ಪೇಪರಲ್ಲಿ ಏನಂತ ತೋರಿಸಿದ್ದಾರೆ ಅಂದರೆ 10 ಎಕರೆ ಮಾರಿನ ಜಾಗದಲ್ಲಿ ನಾವು ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ತೋರಿಸಿದ್ದಾರೆ ಮೇಡಮ್. ಆ ಕಾಲದಲ್ಲಿ ಏನು ಸ್ಟುಡಿಯೋ ಕಟ್ಟಿದ್ರು ಬಾಲಣ್ಣವರು, ಅದೇ ಸ್ಟುಡಿಯೋ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಮೇಡಮ್. ಈಗ ಮಾರ್ಕೊಂಡಿರೋ ವಿಷಯದಲ್ಲಿ ಈಗ ನೀವು ಹೇಳಿದಷ್ಟು ಸತ್ಯ ಮೇಡಮ್. ಈ ಖಾಸಗೀಕರಣಕ್ಕೆ ಏನೋ ಅಗ್ರಿಮೆಂಟ್ ಆಗಿದೆ, ಒಬ್ರು ಯಾರಿಗೋ ಕೊಟ್ಟಿದ್ದಾರೆ ದುಡ್ಡಿಗೆ ಅಂತ ಕೇಸ್ ನಮ್ಮಂತೆ ಆಗಿದೆ, ದುಡ್ಡು ಮಾರಿದ್ದಾರೆ ಮೇಡಮ್, ಎಷ್ಟೋ ಕೋಟಿ ಮಾರಿದ್ದಾರೆ ಅಂತ ಮಾಹಿತಿ ಮೇಡಮ್. ಅವ್ರು ಏನನ್ನ ಮೇಡಮ್ ಆ ಥರ ಏನನ್ನ ವಿಷ್ಣು ಸ್ಮಾರಕದಲ್ಲಿ ಏನನ್ನ ಎತ್ತಿ ಮೇಡಮ್ ಏನನ್ನ ಮಾಡಿದ್ರೆ ನಿಜವಾಗ್ಲೂ ಪಕ್ಕದಲ್ಲ ಅವ್ರದ್ದು ಒಂದು ದೊಡ್ಡ ಸಮಸ್ಯೆ ಆಗಿ ಅವ್ರದ್ದು ಮಣ್ಣು ಮಾಡೋ ಪರಿಸ್ಥಿತಿ ಬರ್ತದೆ. ಅಭಿಮಾನಿಗಳು ರಚಿಕಿದ್ರೆ ಮೇಡಮ್ ಕಾನೂನು ರೀತಿಯಲ್ಲಿ ಏನು ತಲೆ ಬಾಗಬೇಕೋ ಮಾಡ್ತಾರೆ ಅಭಿಮಾನಿಗಳು. ಅದು ಮೀರಿ ಏನನ್ನ ಇವ್ರು ಏನನ್ನ ಇನ್ನೂ ತೊಂದರೆ ಕೊಟ್ಟರೆ ಕುಟುಂಬದವ್ರು ಮೇಡಮ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೇಡಮ್.
ಅಭಿಮಾನಿ ಸಂಘಟನೆಯವರು ನಾವೆಲ್ಲ ಒಂದು 3-4 ಜನ ಇದ್ದೀವಿ. ನಮ್ಮ ವೀರಪುತ್ರ ಶ್ರೀನಿವಾಸು, ನಾವು, ನಮ್ಮ ಕೆಂಗೇರಿ ಪುಟ್ಟಣ್ಣ ಸಂಜೀವಣ್ಣವರೆಲ್ಲ ಇದ್ದೀವಿ. ಅವರೆಲ್ಲ ಕೂತ್ಕೊಂಡು ಮೇಡಮ್ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತೀವಿ. ದಯಮಾಡಿ ಈಗ ನಮಗೆ 1 ಎಕರೆ ಜಾಗನ 2 ಎಕರೆನ ನೀವೇನು ವಶಪಡಿಸ್ಕೊಂಡಿದ್ರು ಅದು ನಮ್ಗೆ ಕೊಡಿ, ಆಯ್ತಾ? ಮೈಸೂರಲ್ಲಿ ಕೊಟ್ಟಿದ್ದೀರಾ ಮೇಡಮ್, ಸತ್ಯ ಕೊಟ್ಟಿರೋದು. ಈಗ ಸಾಲುಮರ ತಿಮ್ಮಕ್ಕರ್ ಅವ್ರಿಗೆ ಸಾವಿರಾರು ಕಡೆ ಹೆಸರಿಟ್ಟಿದ್ದಾರೆ. ಅದೇ ಥರ ವಿಷ್ಣುವರ್ಧನ್ ಅವರು ಅಲ್ಲಿ ಸ್ಮಾರಕ ಅಂತ ಅಲ್ಲಿ ಹೆಸರಿಟ್ಟಿದ್ದು, ಇಲ್ಲಿ ಪುಣ್ಯಭೂಮಿ ಅಂತ ಮಾಡಿಕೊಡಿ. ನಾವೇನು ನಿಮ್ಗೆ ಫ್ರೀಯಾಗಿ ಏನು ಕೇಳಲ್ಲ. ಸರ್ಕಾರಕ್ಕೆ ನಿಮ್ಗೆ ಯಾವತ್ತಿನ ರೈಟ್ ಏನಿತ್ತು 2015 ಇಸ್ವಿಲಿ ವಿಷ್ಣು ಸರ್ ತೀರ್ಕೊಂಡಂಥ ಟೈಮಲ್ಲಿ ಏನು ರೈಟ್ ಇತ್ತು ನೀವು ಮಣ್ಣು ಮಾಡಿದಿರೋ ಅದು ಕೂಡ ನಾವು ಬದ್ಧವಾಗಿದ್ದೀವಿ. ನೀವು ಯಾವ ಸಂಘಟನೆಯಿಂದ ಬರ್ತದ ಗೊತ್ತಿಲ್ಲ ನಿಮಗೆ. ನಿಮ್ಗೆ ದುಡ್ಡು ಬೇಕು ಸರ್ಕಾರಕ್ಕೆ, ನಿಮ್ಗೆ ಕಟ್ತೀವಿ. ನೀವು ಹೊಸ ಪಡಿಸ್ಕೊಂಡು ನೀವು ಅವ್ರು ಕೊಡ್ಕೊಂತಿರೋ ನೀವು ಮಾಡಿಕೊಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಆ ಜಾಗ ಬಿಟ್ಕೊಡಿ. ಸರ್ ಇವಾಗ ನೀವು ಇಷ್ಟು ದಿನ 2 ಎಕರೆ ಕೇಳ್ತಾ ಇದ್ರಿ, 2 ಎಕರೆ ಆಗಲ್ಲ ಅಂದಾಗ 10 ಗುಂಟೆಗೆ ಬಂದ್ರಿ, ಈಗ ಮತ್ತೆ 2 ಎಕರೆ ಅಂತ ಇದ್ದೀರಲ್ಲ? ಅಲ್ಲ ಮೇಡಮ್, ಈಗ ಸರ್ಕಾರದವ್ರೆ ಅಲ್ವಾ ಮೇಡಮ್ 2 ಎಕರೆ ಕೊಟ್ಟಿದ್ದು. ಆವತ್ತಿನ ದಿನ BBMP ಅವರು ಬಂದು 3 ವರ್ಷ ಕಾರ್ಯಕ್ರಮ ಮಾಡಿದ್ರು ಅಲ್ಲ ಮೇಡಮ್. ಸರ್ಕಾರದಾಗ ಬಂದು ಅದೆಲ್ಲ ಏನೇನು ಕಾನೂನುಬದ್ಧವಾಗಿ ಏನಿದೆ ಎಲ್ಲ ಪ್ರೋಟೋಕಾಲ್ ಪ್ರಕಾರ ಏನಿದೆ ಎಲ್ಲ ಮಾಡಿದ್ರು. ಅವತ್ತಿನ ದಿನ ನಾವು ಕೇಳಿದ್ವು, ಈ ಅಭಿಮಾನಿಗಳು ಕೇಳಿದ್ವಾ, ಇಲ್ಲ ಅವ್ರ ಕುಟುಂಬದವ್ರು ಕೇಳಿದ್ರು. ಇವರು ಏನು ಕೇಳಿದಾರೆ ಇವ್ರು ಮಾಡಿದ್ಮೇಲೆ ಮೇಡಮ್, ಈಗ ಎಲ್ಲಿ ನಾವು ಸಂಸ್ಕಾರ ಮಾಡಿದ್ವಿ ಆ ಜಾಗ ನಮ್ಗೆ ಖಂಡಿತವಾಗ್ಲೂ ಬೇಕೇ ಬೇಕು ಮೇಡಮ್. ನಮಗೆ ಏನೇ ಆದ್ರೂ ಹೋರಾಟ ನಾವು ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ಗೆ ಹೋಗಲಿ ಖಂಡಿತವಾಗ್ಲೂ ಹೋರಾಡ್ತೀವಿ ಮೇಡಮ್. ಅವ್ರು ತೆರವು ಮಾಡ್ತೀನಿ ಕದ್ದಿ ಹಿಂಗೆಲ್ಲ ಮಾಡ್ತೀನಿ ಅಂದ್ರೆ ಮೇಡಮ್, ಅದು ಅಂತ ಸೂರ್ಯಚಂದ್ರ ಇರೋವರೆಗೂ ವಿಷ್ಣುವರ್ಧನ್ ಅವ್ರನ್ನ ಯಾರು ಕದಲಿಸಕ್ಕಾಗಲ್ಲ ಮೇಡಮ್. ಅದು ಅವ್ರಿಗೂ ಗೊತ್ತು. ವಿಷ್ಣುವರ್ಧನ್ ಅವ್ರಿಗೆ ಪ್ರೇಮ ಹುಟ್ಟಿದ್ದು ಬಾಲಣ್ಣವರ ಅಭಿಮಾನ ಸ್ಟುಡಿಯೋದಲ್ಲಿ ಮೇಡಮ್. ಅವರೇ ಹೇಳ್ಕೊಂಡಿದ್ದಾರೆ. 4 ಸಲ ಬಂದು ಈ ಗಣೇಶ್ ಅವರು ಕಾರ್ತಿಕ್ ಅವರೆಲ್ಲ ಬಂದು ಪೂಜೆ ಅವರೇ ಮಾಡಿದ್ದಾರೆ. ನಾವು 10 ಗುಂಟೆ ಬರ್ಕೊಡ್ತೀವಿ, 2 ಎಕರೆ ಬರ್ಕೊಡೋಕ್ಕಾಗಲ್ಲ, ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾರೆ, ನಾವು ಇಷ್ಟು ಕೊಡೋಕ್ಕಾಗಲ್ಲ, ನಮ್ಗೆ ಇನ್ನೂ ಜಾಗ ನೀವೇ ಉಳಿಕೆ ಮಾಡ್ಕೊಟ್ಟಿದ್ದೀರಾ ಅಂತ ಅವರೇ ಬಂದು ಮೇಡಮ್ DC ಶಂಕರ್ ಅವ್ರ ತಗೋ ಬರ್ಕೊಟ್ಟಿದ್ದಾರೆ. 10 ಗುಂಟೆ ಬರ್ಕೊಟ್ಟು DC ಅವರು ಸ್ಕೆಚ್ ಮಾಡಿ ಅದನ್ನ ಟಿಪ್ಪಣಿ ಎಲ್ಲ ಮಾಡಿ ಮೇಡಮ್ ಎಲ್ಲ ಆಗಿದೆ. ಈಗ ಕೇಸ್ ನಡೆಯುವಂಥ ಟೈಮಲ್ಲಿ ಇವ್ರು ಯಾಕೆ ಬರ್ಕೊಡ್ಬೇಕಾಯ್ತು ಮೇಡಮ್? ಬರ್ಕೊಟ್ಟಾದ್ಮೇಲೆ ಅದನ್ನ ಕೊಡ್ಬೇಕು ತಾನೆ, ಕೊಟ್ಟಿಲ್ಲ ಅವರು. ಅವ್ರು ತಪ್ಪು ಮೇಡಮ್. ಅವ್ರು ಚಿನ್ನದ ಬೆಲೆ ಬರ್ತದೆ ಇವತ್ತು, ಆಸ್ತಿ ತುಂಬ 10,000 15,000 ರೂಪಾಯಿ ಗಡಿ ಹೋಯ್ತದೆ ಅಂದ್ಬಿಟ್ಟು ಮೇಡಮ್ ಈ ಥರ ಮಾಡಿದೊಬ್ಬ ಕಲಾವಿದನಿಗೆ ಅವ್ರೇನು ಇಂಡಿಯಾದಲ್ಲಿ ಹುಟ್ಟೋರೋ ಇಲ್ಲ ಬೇರೆ ದೇಶ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಹುಟ್ಟೋರೋ ಏನು ಒಂದು ಗೊತ್ತಾಯ್ತಲ್ಲ ಮೇಡಮ್. ಆ ಥರ ನೋವು ಕೊಡ್ತಾ ಇದ್ದಾರೆ ಮೇಡಮ್. ಬದುಕಿದಾಗೂ ಸಹ ಅವ್ರಿಗೆ ನೆಮ್ಮದಿ ಇಲ್ಲ, ನಾನಾ ಥರ ಸಮಸ್ಯೆಗಳು. ಅವ್ರು ತೀರ್ಕೊಂಡ ಮೇಲೆ ಇದು ಸಮಸ್ಯೆ ಜಾಸ್ತಿ ಮಾಡ್ತಾವ್ರೆ ಮೇಡಮ್. ಮೈಸೂರಲ್ಲಿ ಮಾಡಿದ್ದಾರೆ ಮೇಡಮ್, ಅಲ್ಲಿ ಸ್ಮಾರಕ ಮಾತ್ರ ಮಾಡಿದ್ದಾರೆ, ಮುಂದೆಗಡೆ ಜಾಗೋದು ಅಲ್ಲೂ ಸಮಸ್ಯೆ. ಇಲ್ಲಿ ಇವರು ತೀರ್ಕೊಂಡಾಗಿಂದ ಇಲ್ಲಿವರೆಗೂ ಇದ್ದಿದ್ದು ಸಮಸ್ಯೆ ಮೇಡಮ್. ತುಂಬ ಅಭಿಮಾನಿಗಳನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರ ಕುಟುಂಬದವರು. ದಯವಿಟ್ಟು ಇದ್ರ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ದಯವಿಟ್ಟು ತಲೆ ಕೆಡಿಸ್ಕೋಬೇಕು. ಅವರು ನಮ್ದೇನು ಇಲ್ಲ ಅನ್ನೋ ಥರ ಮೇಲೆ ಹೇಳಿಬಿಟ್ಟು ಸಮಜಾಯಿಸಿ ಕೊಡಬಾರ್ದು. ಅಭಿಮಾನಿಗಳಿಗೆ ನೀವು ಇದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೇಡಮ್ 4 ಜನ ಮೇಡಮ್, ಶಂಕರ್ ನಾಗ್ ಅವರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು ಮೇಡಮ್ ಹಿರಿಯ ಕಲಾವಿದರು. ಅಂದರೆ ಅವ್ರಿಗೆ ನೀವು ಸ್ಥಾನಮಾನ ಕೊಡಬೇಕು, ಗೌರವ ಕೊಡಬೇಕು. ಅವ್ರನ್ನೆಲ್ಲ ಒಂದು ಗೌರವಯುತವಾಗಿ ಅಭಿಮಾನಿಗಳನ್ನ ಒಂದೇ ಸಮಾನತೆ ನೋಡಬೇಕು ಅಂದರೆ ದಯಮಾಡಿ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿನ ಖಂಡಿತವಾಗ್ಲೂ ಬಿಡಿಸ್ಕೊಳ್ಳೇಬೇಕು ಮೇಡಮ್. ಬಿಡಿಸ್ಕೊಳ್ಳಿಲ್ಲ ಅಂದರೆ ಉಗ್ರ ಹೋರಾಟ ಖಂಡಿತ ಮಾಡ್ತೀವಿ ಮೇಡಮ್. ಮೊನ್ನೆ ಕಾರ್ಯಕ್ರಮ ಮಾಡಿದಾಗ ಮೇಡಮ್ ನಾವು 106 ಜನಕ್ಕೆ ಅಭಿಮಾನಿಗಳು ನಾನಾ ಜಿಲ್ಲೆಯಿಂದ ಬಂದಿರ್ತಾರೆ. ಅವ್ರಿಗೆ ಏನೋ ಒಂದು ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ಮೇಡಮ್ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು. ಆದರೂ ಸಹ ಇವರು ನಮಗೆ ಇಷ್ಟೊಂದು ತೊಂದರೆ ಕೊಟ್ಕೊಂಡು ಇವರು ಕಾರ್ಯಕ್ರಮನ ಪೊಲೀಸ್ನವ್ರನ್ನ ಪಾಪ ಅವ್ರನ್ನೆಲ್ಲ ಪೊಲೀಸರಿಗೆ ಸರ್ ಈ ಥರ ಆಗಿದೆ ಅಷ್ಟೇ ಆ ಥರ ಆಗಿದೆ ಅಂತ ಹೇಳಿ ಒಳಗಡೆ ಬಿಡಿದಿರ ಮೇಡಮ್. ಈ ಥರ ತೇಜವರ ಮಾಡ್ತಾರಲ್ಲ ಮೇಡಮ್, ಈ ದೇವರು ಒಳ್ಳೇದು ಮಾಡೋದ ಮೇಡಮ್. ಎಲ್ಲ ಭೂಮಿ ಮೇಲೆ ಎಲ್ಲರೂ ಸಾಯೋದು, ಯಾರು ಹೊತ್ಕೊಂಡು ಹೋಗಲ್ಲ. ಆದರೆ ಸಾಯಕ್ಕೆ ಮುಂಚೆ ಒಂದು ಸಮಾಜಮುಖಿ ಕೆಲಸ ಮಾಡಿ ಇಂಥ ಮಹಾತ್ಮಂಗೆ ಒಂದು ಜಾಗ ಕೊಟ್ಟು ನಿಮ್ಮ ಕುಟುಂಬದವ್ರದ್ದು ಒಂದು ಹೆಸರು ಉಳಿಸ್ಕೊಳ್ಬೇಕು ಮೇಡಮ್. ಉಳಿಸ್ಕೊಳ್ಳಿಲ್ಲ ಅಂದ್ರೆ ಮೇಡಮ್ ಮುಂದಿನ ಪರಿಣಾಮ ಏನಾಯ್ತದೋ ಅದಕ್ಕೆಲ್ಲ ನಾವು ಫೇಸ್ ಮಾಡೋಕ್ಕೆಲ್ಲ ರೆಡಿ ಇದ್ದೀವಿ.